ಪುತ್ತೂರಿನಲ್ಲಿ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ. ಒಬ್ಬ ಮುಸಲ್ಮಾನ, ಅವನು ಇಡೀ ಸಂತಾನ ಭಯೋತ್ಪಾದನೆ ಮಾಡ್ತಾ ಇದೆ. ಅವನೊಂದ್ಸತಿ ಹೇಳಿ ಅವ್ರ ಹತ್ರ ಏನ್ ಕಲ್ತಿದ್ದಾರೆ ಡಾಕ್ಟರ್ ಅವರು. ಡೆಂಟಲ್ಲ ಮೆಂಟಲ್ಲ ಬಾಯ್ ಬಂದಾಗ ಹೇಳಿದ್ರು, ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಟ್ ಮಾತ್ರ. ಈಗ ಪೋಸ್ಟಲ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟು ನಿಮ್ಗೆ ಗೋಲ್ಮಾಲ್ ಎಲ್ಲ ಮಾಡ್ತಾರಲ್ಲ ಹೋಗಿ. ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದಿದ್ದೇನೆ. ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ, ವೇದವ್ಯಾಸ ಮೇಲೆ ಕೇಸ್ ಹಾಕಿದ್ರು. ಯಾಕೆ? ಜೈ ಶ್ರೀರಾಮ್ ಅಂತ ಕೂಗಿದ್ರು ಅಂತ. ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದವ್ಯಾಸ ಮೇಲೆ ಕೇಸ್ ಹಾಕಿದ್ರು ಅವರು. ರಾಹುಲ್ ಗಾಂಧಿಗೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ಅಶೋಕ್ ಅವರೇ, ಮತ್ತೊಬ್ಬ ಕರ್ನಾಟಕ ಭಾರತ ನನ್ನ ಎಲ್ಲ ನಾಯಕರುಗಳೇ, ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಖಂಡಿತ ಭರತ್ ಶೆಟ್ಟಿಯ ಮೇಲೆ FIR ಹಾಕಿದ್ದಂತ ಅಲ್ಲ ಅಂತ ನಾನು ಹೊಂಚ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ FIR ಹಾಕೋದು. ಸರ್ಕಾರ ಇದೆ, ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ. ಆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂಥ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕಂದರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಈ ರೀತಿಯ ಕೇಸ್ಗಳನ್ನು ಹಾಕುವಂಥ ಪ್ರಯತ್ನ ಖಂಡಿತ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಪೊಲೀಸರೆಲ್ಲ ಆಗತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. 2-3 ಫೋನ್ ಬಂತು. ಸುಮ್ಮನೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನು ಮಾಡಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ಪಂಡ್ರೆ ಬುಡ್ಸಿಕೊಂಡೆ ಅಂತ ಅನ್ಕೊಂತಿಚ್ಚಿ. ಈಗ ಕಾಂಗ್ರೆಸ್ನವರು ಹಲವಾರು ಪ್ರತಿಭಟನೆಗಳನ್ನು ಮಾಡುವುದನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಭರತ್ ಶೆಟ್ಟರಿಗೆ, ಚಪ್ಪಲೆಯಲ್ಲಿ ಹೊಡಿತಾನೆ ಮತ್ತೇನೋ ಹೇಳಿದ್ರು. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುದಿಲ್ಲ, ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ, ನೀವು ವಿಷಯನೇ ಅಲ್ಲ, ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ, ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ಮ ಬಗ್ಗೆ ಕನಿಕರ ಇದೆ. ರಮನಾಥ್ ರಾಯ್ ಅವರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇನ ಸಿದ್ದರಾಮಯ್ಯನಾಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತನ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು. ಅಲ್ಲೊಂದು 2 ಬ್ಯಾನರ್ ನೋಡಿದೆ. ನನ್ನ ಮುಂದೆ ಎಲೆಕ್ಷನ್ ಇತ್ತು, ನೀವೆಲ್ಲ ಯಾರನ್ನು ಸೋಲಿಸಿದ್ರೋ ಅವರೊಂದು ಬ್ಯಾನರ್ ಹಾಕಿದ್ರು. ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂತ ಫೋಟೋವನ್ನು ಏನೋ ಹಾಕಿದ್ದಾರೆ. ಮೊಹಬ್ಬತ್ ಕಿ ದುಕಾನ್ ಏನೋ ಹಾಕಿದ್ದಾರೆ. ಪಾಪ ಅವರಿಗೂ ಸಹ ಟೆನ್ಷನ್ ಇದೆ, ಮೊಯ್ದೀನ್ ಬಾಬು ಸಹ ಸ್ವಲ್ಪ ಕೊನೆಯಲ್ಲಾದ್ರೂ ಫೀಲ್ಡಿಗೆ ಬಂದ್ರೆ ಅಂತ. ಏನೇ ಇರಲಿ, ಇಮ್ರಾನ್ ಮಸೂದ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅವನು ಏನ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನವರು? MP ಸೀಟ್ ಟಿಕೆಟ್ ಕೊಡ್ತಾರೆ, ಅವನನ್ನು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ. ಇವರು ನಮಗೆ ಬುದ್ಧಿ ಹೇಳ್ತಾರೆ. ಈಗ ನಾನು ಕಪಾಲಕ್ಕೆ ಹೊಡಿತೇನೆ ಅಂತ ಹೇಳಲಿಲ್ಲ, ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ. ನಾ
ಹೊಡಿತೇನೆ ಅಂತ ಹೇಳಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದು ಎರಡು ಕೊಟ್ಟಿದ್ರೆ ಹೇಳಿದ್ದೇನೆ ವಿನಾ ಹೇಳಿಲ್ಲ. ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇವನ್ ತಾಯಿ, ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ. ಇದು ನಡೀತದೆ ಇವರಿಗೆ. ನಿಮ್ದು ಮೊಹಬ್ಬತ್ ಇದು ದುಕಾನ್, ಇದು ನಿಮ್ಮ ಮೊಹಬ್ಬತ್ಗೆ ದುಕಾನ. ಇವ್ರ ಮನಸ್ಸಲ್ಲಿದೆ ಇವರ ಜನರನ್ನೆಲ್ಲ ಮಂಗ ಮಾಡುವುದು. ನಾವು ಭಾಷಣ ಮಾಡ್ತೇವೆ, ಹಿಂದೂಗಳನ್ನ ಜಾತಿ 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 ಅಂತ ತುಂಡು ತುಂಡು ಮಾಡಿ ನಮ್ಮ ಬೇಳೆ ಬೇಯಿಸ್ಕೊಳ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಈಗ ಹಿಂದೂ ಸಹ ಎಚ್ಚೆತ್ಕೊಂಡಿದ್ದಾನೆ. ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಈ ದೇಶದಲ್ಲಿ ಇನ್ನೂ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ. ಇವನ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ, ಹಿಂದುವಿನಲ್ಲಿರುವಂತಹ ಸಹಿಷ್ಣುತೆಯಿಂದಾಗಿ ಇನ್ನೂ ಸಹ ಇಲ್ಲಿ ಶಾಂತಿ ಸೌಹಾರ್ದತೆ ಇನ್ನೂ ಸಹ ನಮ್ಮ ದೇಶದಲ್ಲಿದೆ. ನಾ ಎಲ್ಲ ಭಾಷಣದಲ್ಲಿ ಹೇಳ್ತೇನೆ, ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ ಹೇಳ್ತಾ ಇದ್ದೇನೆ. ಮೊನ್ನೆ ಸಹ ಹೇಳಿದ್ದೇನೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ವ್ಯಕ್ತಿಗಳು 5 ಜನ ಸಂಸದರಿರುವಂತಹ ಸ್ಟೇಜ್ನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ, ಹಿಂದೂಗಳೇ, ನಿಮ್ಮನ್ನ ನಿಮ್ಮ ದೇವಸ್ಥಾನದ ಎದುರೇ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ದುಷ್ಟ ಶಕ್ತಿಗಳು ಹೇಳ್ತಾರೆ. ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತ ಲೋಕಲ್ ಕಾಂಗ್ರೆಸ್ ತೋರುದಿಲ್ವಾ? ಅವ್ರಿಗೆ ತೋರುದಿಲ್ವಾ? ಅದು ಇಂಡಿಯಾ ಅಲಯನ್ಸ್ ನ ಮತ್ತೊಂದು ಭಾಗದ DMK ಅವರು ಹೇಳ್ತಾರೆ, ನಮ್ಮನ್ನ ಡೆಂಗು ಮಲೇರಿಯಾ ಅದು ಇದು ಬಾಯಿ ಬಂದಾಗೆ ಮಾತಾಡ್ತಾರೆ. ಇದು ಮೊಹಬ್ಬತ್ಗೆ ದುಕಾನ್ ಅಂತೀವಂತ. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಈಗ ಇದೆ. ಇದು ನನ್ನ ವಿರುದ್ಧದ FIR ಅದೊಂದ ಸುಡುಗಾಡ ಮತ್ತೊಂದದು. ಆದ್ರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು ನಾವು ಹಿಂದೂಗಳು, ನಾವು ಶಿವಾಜಿ ಮತ್ತು ಸಾವರ್ಕರ್ ಅನುಯಾಯಿಗಳು ಅನ್ನುವಂಥದ್ದನ್ನ ತೋರಿಸದಿದ್ರೆ ಸಮಸ್ಯೆ ಬರಬೇಕಂತ ಮುಂದೆ. ಇವರಿಗೆ ಅದನ್ನ ಸರಿಯಾದ ಪಾಠವನ್ನ ನಾವು ಕಲಿಸ್ಬೇಕಾಗ್ತದೆ, ಹಿಂದೂ ಸಮಾಜ ಕಲಿಸ್ಬೇಕಾಗ್ತದೆ. ನಾ ಹೇಳ್ತಾ ಇರ್ತೇನೆ, ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಹೋಗ್ತದೆ, MLA MP ಆಗ್ತಾರೆ, ಹೋಗ್ತಾರೆ, ಬಿಡ್ತಾರೆ. ಆದ್ರೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ, ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು. ನಾವೆಲ್ಲ ಸೇರಿ ಶುರು ಮಾಡಬೇಕಾದಂತ ಅಗತ್ಯ ಇದೆ. ಪುತ್ತೂರಿನಲ್ಲಿ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ. ಒಬ್ಬ ಮುಸಲ್ಮಾನ ಭಯೋತ್ಪಾದಕ ಅಂತ ಹೇಳ್ದ. ನಾನು ಏನು ಹೇಳುದು ಇಂತ ಅವನೇ ಹೇಳ್ತಾ ಇದ್ದ, ನಾನು ಭಯೋತ್ಪಾದಕ. ಅವನ ಇಡೀ ಸಂತಾನ ಭಯೋತ್ಪಾದನೆ ಮಾಡ್ತಾ ಇದೆ. ಒಂದ್ಸತಿ ಹೇಳಿ ಅವ್ರ ಹತ್ರ, ಅವನ ಇಡೀ ಸಂತಾನ ಭಯೋತ್ಪಾದಕರೆಲ್ಲ ಮಾಡ್ತಾ ಇದ್ದಾರೆ, ಒಂದ್ಸತಿ ಮಾತಾಡ್ಲಿ ಅವ್ರ ಹತ್ರ. ಅವ್ನು ನನಗೆ ಭಯೋತ್ಪಾದಕ ಅಂತ ಹೇಳ. ರಾಹುಲ್ ಗಾಂಧಿ ಇವರಿಗೆಲ್ಲ ಏನಾಗಬೇಕು ಏನೋ ಗೊತ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಯಾರಾದ್ರೂ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗಿ ಬೇರೆ ಎಲ್ಲಾದ್ರೂ ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಎಲ್ಲರೂ ಸಹ ಎದೆ ಬಡ್ಕೊಂಡು ಕೂಗ್ತಾ ಇದ್ದಾರೆ. ಎಲ್ಲರೂ ಸಹ ರಮಾನಾಥ್ ರೈ ಅವರು ಮಾತಾಡಿದ್ರು. ರಮಾನಾಥ್ ರೈ ಬಹುಶಃ MLC ಟಿಕೆಟ್ಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿದ್ರು. ಇದೇ ರಮಾನಾಥ್ ರೈಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ, ಈ ಪಪ್ಪುಗೋಸ್ಕರ ಈಗ ಬಾಯಿ ಬಂದಾಗೆ ಮಾತಾಡುವಂತ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ. ಹಿಂದೆ ಅವ್ರು ಹೇಳಿದ್ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ. ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಕಡಿಬೇಕು ಅನ್ನುವಂತ ಮಾತನ್ನ ಇದೇ ರಮಾನಾಥ್ ರೈ ಹೇಳಿದ್ದಾರೆ. ಇವ್ರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಾನಾಥ್ ರೈ. ನೆನಪಿದೆ ಜನರಿಗೆ, ಇದೇ ರಮಾನಾಥ್ ರೈ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ. ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು. ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಟ್ವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ. ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಐವನ್ ಡಿಸೋಜ ಅಂತೂ ಬಿಡಿ, ಅದು ಅವ್ರಿಗೆ ಬಹುಶಃ ತವಕ ಇತ್ತು. ಒಂದು ಸತಿ ಭರತ್ ಶೆಟ್ಟರ್ ನನ್ನ ಹೆಸರು ಹೇಳಲಿ, ಒಂದು ಸತಿ ನನಗೆ ಬೈಲಿ, ನಾನೊಂದು ಫೇಮಸ್ ಆಗ್ತೇನೆ ಅನ್ನೋಂಥ ಮನಸ್ಥಿತಿ ಇರ್ಬೋದು.
ಅವನದು ಇದು ಭರಶೆಟ್ಟಿ ಲಾಯಕಲ್ಲ, ಅವನ ಶಾಸಕನೇ ಆಗ್ಬೋದು, ಬಾಯಿ ಬಂದಾಗ ಹೇಳಿದ್ರು. ಇದು ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ. ಆಯ್ತಪ್ಪ, 11 ಗಂಟೆ ರಾತ್ರಿವರೆಗೆ ಕಾವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣಿ ಹೂಡಿದ್ರು ಐವಂಡಿಸ್ ಅವರು. ಕೇಸ್ ಪಾಡೋಡೆ ಅಂತ ಅಂದ್ರೆ ನನ್ನ ಮೇಲೆ ಮಾತ್ರ ಅಲ್ಲ, ವೇದವ್ಯಾಸ್ ಮತ್ತು ಬ್ರಿಜೇಶ್ ಚೌಟ್ರ ಮತ್ತು ಸತೀಶ್ ಕುಂಪಲ ಮತ್ತು ಇದ್ದಂತ ಕಾರ್ಪೊರೇಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ. ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ, ಏನು ಒಂದು ಭಾಷಣ ತುಣುಕು ಸಿಕ್ಲಿಲ್ಲ. ಆಗ ಪೊಲೀಸರಿಗೂ ಸ್ವಲ್ಪ ಹೆದರಿಕೆ ಆಯ್ತು, ಒಂದು ಜಾಸ್ತಿ ಅವ ಅಂತ ಅನ್ನುವಂಥ ವಿಷಯದಿಂದ ಅವ್ರು ಬಿಟ್ಟು. ಆಯ್ತಪ್ಪ, ನೀನಾದ್ರೂ ಕೇಸ್ ಹಾಕು, ಐವಂಡಿ ಸುಸ ನೀನಾದ್ರೂ ಒಂದು ಕೇಸ್ ಹಾಕು. ಇವೇನ್ ಮಾಡ್ತಾನೆ, ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ 22 ಕಾರ್ಪೊರೇಷನ್ ಸೀಟಲ್ಲಿ 20 ಬಿಜೆಪಿ, ಒಬ್ಬ ಕಾಂಗ್ರೆಸ್ನವ ಇದ್ದಾನೆ, ಮತ್ತೊಂದು STPI, ಒಂದು ಕಾಂಗ್ರೆಸ್ನವ ಇದ್ದಾರೆ, ಅನಿಲ್ ಅಂತ. ಪಾಪ ಅವನಿಗೆ ಶಿಕ್ಷೆ ಹಾಕಿದ್ದಾರೆ, ಅವನ ಮೂಲಕ ಕೇಸ್ ಹಾಕಿದ್ದಾರೆ. ಈಜ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್. ಅಷ್ಟು ತಾಕತ್ತಿಲ್ಲ, ಅಷ್ಟು ತಾಕತ್ತೇ ಇಲ್ಲ ಇವರಿಗೆ. ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದುವನ್ನು ಮುಂದಿಟ್ಟು ಅವನ ಭುಜದ ಮೇಲೆ ಗನ್ನಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ತೋರ್ತದೆ ನಮ್ಗೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಇನಾಯತಲ್ಲಿ ಅವರು ಮೊನ್ನೆ ಕುಣಿತಾ ಇದ್ರು, ಇಲ್ಲಿ ತುಂಬಾ ಕುಣಿತಾ ಇದ್ರು. ಇಲ್ಲಿ ಹೇಳಿದ್ರು ಅವ್ರು ಏನ್ ಕಲ್ತಿದ್ದಾರೆ ಡಾಕ್ಟ್ರು, ಅವರು ಡೆಂಟಲ್ಲ ಮೆಂಟಲ್ಲ ಬಾಯ್ ಬಂದಾಗ ಹೇಳಿದ್ರು, ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾತಾಡ. ಫಸ್ಟ್ ಒಂದು ಡಿಗ್ರಿ ಮಾಡು. ಈಗ ಪೋಸ್ಟಲ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಯಾರಿಗೂ ದುಡ್ಡು ಕೊಟ್ಟು ನಿಮ್ದು ಗೋಲ್ಮಾಲ್ ಎಲ್ಲ ಮಾಡ್ತಾರಲ್ಲ, ಹೋಗಿ ಏನಾದ್ರೂ ಮಾಡ್ಕೊ, ಒಂದು ಡಿಗ್ರಿ ಮಾಡ್ಕೊಂಡು ಬಂದು ಮಾತಾಡ್ಲಿಕ್ಕೆ ಬಾ, ಡಿಗ್ರಿ ವಿಷಯ ಮಾತಾಡುವ. ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ, ಒಂದ್ಸತಿ ನಮ್ಮ ವಿಷಯ ಮಾತಾಡಿ ಅಂತ. ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದಿದ್ದೇನೆ. ಅವರಿಗೆಲ್ಲ ಶಾಂತಿ ಮತ್ತು ಸಹ ಅತೃಪ್ತ ಆತ್ಮಗಳು ತುಂಬಾ ಇದೆ, ಬಾಯಿ ಬಂದಾಗೆ ಮಾತಾಡ್ತಾರೆ. ನಾನು ಮಾತಾಡೋದಿಲ್ಲ, ಹೆಸರೆತ್ತುದಿಲ್ಲ. ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ, 1-2 ಸರಿ ಬೈರಿ ನನಗೆ, ನಾ ಪ್ರಯತ್ನ ಮಾಡ್ತೇನೆ. ಈ ನೀವು ಕೇಸು ಗೀಸು ಮತ್ತೊಂದು ಇದೊಂದೆಲ್ಲ ಹಾಕಿ ನಮಗೆಲ್ಲ ಅಭ್ಯಾಸ ಆಗಿದೆ. ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ, ಅದು ಏನೇನೋ ಟೆಕ್ನಿಕ್ ಉಂಟು ಅವ್ರದ್ದು, ಅದೆಲ್ಲ ಹೇಳಿದ್ದಾರೆ. ನಂತರ ನನಗೂ ವೇದವ್ಯಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು. ಆ ಕೇಸಲ್ಲಿ ನಾನು ಇರ್ಲೂ ಇಲ್ಲ, ಆದ್ರೂ ಹಾಕಿದ್ರು. ಅಂದ್ರೆ ಫಿಕ್ಸಿಂಗ್, ಟೋಟಲ್ ಫಿಕ್ಸಿಂಗ್. ವೇದವ್ಯಾಸ್ ಮೇಲೆ ಕೇಸ್ ಹಾಕಿದ್ರು. ಯಾಕೆ? ಜೈ ಶ್ರೀರಾಮ್ ಅಂತ ಕೂಗಿದ್ರು ಅಂತ. ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದವ್ಯಾಸ್ ಮೇಲೆ ಕೇಸ್ ಹಾಕಿದ್ರು ಅವರು. ಸಣ್ಣ ವಿಷಯ ಅಲ್ಲ, ನೆನ್ಪಿಟ್ಕೊಳ್ಳಿ, ಸಣ್ಣ ವಿಷಯ ಅಲ್ಲ ಇದು. ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದ್ರೆ ನಾವು ಸಹಿಸ್ಕೊಳ್ಬೇಕಂತೆ. ನಾವು ಯಾಕೆ ಸಹಿಸ್ಕೊಳ್ಬೇಕು? ಅದಕ್ಕೆ ಹೇಳಿದ್ದು, ರಾಜಕೀಯ ಬರ್ತದೆ ಹೋಗ್ತದೆ, ಶಾಸಕತನ ಬರ್ತದೆ ಹೋಗ್ತದೆ. ಈ ರೀತಿಯ ಮಾತುಗಳನ್ನು ಕೇಳಿಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟಾ? ಅವಶ್ಯ ಬಿದ್ದಲ್ಲಿ ಶಸ್ತ್ರಾಸ್ತ್ರ ತೆಗಿತೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂಥದ್ದನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ. ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ. ಯಾವುದನ್ನ ಯಾವಾಗ ಉಪಯೋಗಿಸಬೇಕೋ ಅದು ನಮಗಿದೆ, ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕೋ ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು. ನೀವೆಲ್ಲ ಶಾಂತಿಯಿಂದ ಕೂತ್ಕೊಳ್ಬೇಕು, ಎಲ್ಲರೂ ಶಾಂತಿ ಪ್ರಿಯ, ಅದೆಲ್ಲ ಶಾಂತಿ. ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಯಾವಾಗ ಎದ್ದೇಳಬೇಕು, ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ. ನಾವು ಎದ್ದೇಳಲೇಬೇಕು. ಇದಕ್ಕೊಂದು ಕೇಸ್ ಹಾಕುತ್ತಾರೆ, ಜಡೀರಿ, ಮತ್ತೊಂದು ಕೇಸ್ ರೆಡಿ ಇದ್ದೇವೆ. ಒಂದು ಕೇಸ್ ಹಾಕುತ್ತಾರೆ ಹಾಕಿಬಿಡಿ. ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ರಾಜಕೀಯ ನೀವು ಮಾಡಿ, ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತ, ಅಧರ್ಮಿಗಳಿಗೆ ಆಗುವಂತ ವಿಷಯ ಅಲ್ಲ. ನೀವು ಹಿಂದೂ ಧರ್ಮವನ್ನು ಬಿಟ್ಟುಬಿಡಿ, ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ, ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ, ರಾಜಕೀಯ ಮಾತಾಡುವ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ, ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ. ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ, ಆ ಹೈಟ್ಸ್ ತನಕ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಭಯೋತ್ಪಾದಕರಂತ ಹೇಳಿ ಬೇಕಾದ್ರೆ ಒಳಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ. ನಾನೊಬ್ಬ ಹೋದ್ರೆ
ಮತ್ತೆ ಎಷ್ಟೋ ಜನ ಶಾಸಕರು ಸೈಮಲ್ಟೇನಿಯಸ್ ಅದೇ ಕೆಲಸ ಮಾಡ್ತಾರೆ. ನಾವು ಇಷ್ಟು ಜನನ ಒಳಗೆ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ. ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ. ಹಿಂದುತ್ವದ ಪರವಾಗಿ ನೀವು ಬಂದದ್ದು ನನಗೆ ಗೊತ್ತಿದೆ. ಅದು ಹಿಂದುತ್ವನ ಉಳಿಸಬಹುದು ಅನ್ನುವಂತ ಮನಸ್ಸಿನಿಂದ ಬಂದವರು ಇವು. ನಾವು ಎಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆನಪಿಟ್ಕೊಳ್ಳುವ. ರಾಜಕೀಯ ಬರ್ತದೆ, ಪುನಃ ಹೇಳ್ತಾ ಇದ್ದೇನೆ, ಹೋಗ್ತದೆ. ಆದ್ರೆ ಆ ಎಂಚಮಂತ ಈ ಇಂಚಮಂತ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಕಾಂಗ್ರೆಸ್ನವರು ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರು ನಿಂತಾಗ ಮಾಡಿದ್ರು. ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರು ಮಾಡಿದ್ರು. ಓಟ್ ಹಾಕಿದ್ದೆ ಯಾರು ನೋಟಕ್ಕೆ? ಖಾಲಿ ಹಿಂದೂಗಳು ಓಟ್ ಹಾಕಿದ್ರು. ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ, ನಾವು ಹಾಕ್ತೇವೆ. ನಮ್ಮ ಹತ್ರ ಹಾಕ್ಸ್ತಾರೆ, ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೆನಪಿಡಿ, ಮೊನ್ನೆ ವೇದವ್ಯಾಸ ಭಾಷಣ ಮಾಡ್ತಾ ಹೇಳಿದ್ರು. ಮಿಲಾಗ್ರೆಸ್ ಒಂದು ಕಾಲೇಜ್ ಶಾಲೆಯಲ್ಲಿ ಒಂದು ಪಾದ್ರಿ ಒಬ್ಬರಿಗೆ 4 ಜನ ಬ್ಯಾರ್ಲು ಬತ್ತ ಟಪ್ಪದೀತಿರು ಕೆಪ್ಪ ದಂಡಿಗೆ ರಡ್ಡು ಇಟ್ರು. ಏನಾಯ್ತು ಆಮೇಲೆ? ಅವ್ರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೇದವ್ಯಾಸ ಹೇಳಿದ್ರು. ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ. ಅವ ಅಲ್ಪಸಂಖ್ಯಾತನಲ್ವಾ? ಅವ್ರ ಪಾದ್ರಿಗೆ ಪೆಟ್ಟು ಹೊಡೆದಾಗ ಇವ್ರು ಯಾಕೆ ಬರ್ಲಿಲ್ಲ? ಯಾಕಂತ ಹೇಳಿದ್ರೆ ಇವ್ರದ್ದು ಸಂಖ್ಯೆ ಜಾಸ್ತಿ ಇದೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಎಲ್ಲಾದ್ರೂ ಇವರು ಪಾದ್ರಿಗಳ ಪರವಾಗಿ ನಿಂತ್ರೆ ಮುಸಲ್ಮಾನರ ಓಟು ಸಿಕ್ಲಿಕ್ಕಿಲ್ವ ಅನ್ನುವಂತೆ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ. ಅಷ್ಟು ಮಾನ ಮರ್ಯಾದೆ ಇಲ್ಲದಂತ ಜನರು ಇವರು. ನಮಗೆಲ್ಲ ಗೊತ್ತಿರುವಂತ ವಿಷಯ. ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದೆ. ಯಾವುದೇ ಕಾರ್ಯಕರ್ತನ ಸುದ್ದಿಗೆ ಹೋದ್ರೂ ಸಹ, ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳು ಕೇಸ್ ಹಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ, ನಿಮ್ಮೆಲ್ಲರ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಿದ್ರಿ, ಹಿಂದುತ್ವದ ಪರವಾಗಿ ನಿಂತಿದ್ರಿ. ನನಗೆ ಖಂಡಿತ ಧೈರ್ಯ ಇದೆ. ನಾನು ಏನು ಮಾತಾಡಿದ್ರು ಸಹ ನಿಮ್ಮ ಧೈರ್ಯದಿಂದ ಮಾತಾಡುದು, ನನ್ನ ಧೈರ್ಯದಿಂದ ಅಲ್ಲ, ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು. ನೀವು ಇಷ್ಟು ಧೈರ್ಯನ ಕೊಟ್ರೆ ನಾವು ಎಷ್ಟರ ಮಟ್ಟ ತನಕ ಹೋಗ್ಲಿಕ್ಕೆ ಸಹ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗ ಬಲಿ ಕಿ.